Hello everyone. Exercise number 10.2, question number 8. ನೋಡಿ ಏನು ಕೊಟ್ಟಿದ್ದಾರೆ, if z is equals to 10 find the value of ಅಂತ ಕೊಟ್ಟು ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್ z ಕ್ಯೂಬ್ ಮೈನಸ್ 3 ಇಂಟು z ಮೈನಸ್ 10 ಅಂತ ಕೊಟ್ಟಿದ್ದಾರೆ. ಸೊ ಏನು ಮಾಡಬೇಕು ನಾವು, ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. z ಕ್ಯೂಬ್ ಮೈನಸ್ 3 ಇಂಟು z ಮಾಡಿದ್ರೆ ಏನು ಬರುತ್ತೆ, 3z. ಓಕೆ, ಈಗ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 3 ಟೆನ್ಸ್ 30 ಆಯಿತು. ಓಕೆ, ಸಿಂಪ್ಲಿಫೈ ಮಾಡ್ಕೊಂಡ್ವಿ. ಈಗ ಪುಟ್ ದ ವ್ಯಾಲ್ಯೂ z ಇಸ್ ಈಕ್ವಲ್ ಟು 10 ಮಾಡೋಣ. ಓಕೆ, 10 ಕ್ಯೂಬ್ ಮೈನಸ್ 3 ಇಂಟು 10 ಪ್ಲಸ್ 30. ಓಕೆ, ಈಗ 10 ಕ್ಯೂಬ್ ಅಂದರೆ ಏನು, 10 ಇಂಟು 10 ಇಂಟು 10, 3 ಟೈಮ್ಸ್ 10 ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. 10 ಇಂಟು 10 100 ಇಂಟು 10 ಮಾಡಿದರೆ 1000 ಬರುತ್ತೆ, 10 ಎಕ್ಸ್ಟ್ರಾ. ಸೊ 1000. 3 into 10 minus 30 plus 30 ಇದೆ ಆಲ್ರೆಡಿ. ಸಿ 30 minus 1 plus 1 minus it is 30 minus 30 0 ಬಂತು. ಸೊ ಆನ್ಸರ್ ಈಸ್ 1000. ಓಕೆ, ಈಗ ಸೆಕೆಂಡ್ ಏನು ಕೊಟ್ಟಿದ್ದಾರೆ, ಇಫ್ ಪಿ ಇಸ್ ಈಕ್ವಲ್ಸ್ ಟು ಮೈನಸ್ 10 ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಕೊಟ್ಟಿದ್ದಾರೆ. ಪಿ ಸ್ಕ್ವೇರ್ ಮೈನಸ್ 2p ಮೈನಸ್ 100 ಅಂತ ಕೊಟ್ಟಿದ್ದಾರೆ. ಸೊ ಪಿ ಎಲ್ಲೆಲ್ಲಿದೆ, ನಾವು ಮೈನಸ್ 10 ಹಾಕೋಣ. minus 2 into minus 10 minus 100. ಈಗ 10 ಸ್ಕ್ವೇರ್ ಅಂತ ಇದೆ ಅಲ್ಲ, 10 into 10 100 ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಪ್ಲಸ್ 100. ಓಕೆ, ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 2 ಟೆನ್ಸ್ 20 ಬಂತು. ಓಕೆ, ಈಗ ಮೈನಸ್ 100 ಹಾಗೆ. ಓಕೆ, ಇಲ್ಲಿ ನೋಡಿ 100 minus 100 0 remains what, only 20. So answer is 20. Okay, ಈಗ next part, exercise number 10.2, 9th question. ಏನು ಕೊಟ್ಟಿದ್ದಾರೆ ನೋಡಿ, what should be the value of a if the value of 2x square plus x minus a is equals to 5 when x is equals to 0 ಅಂತ ಕೊಟ್ಟಿದ್ದಾರೆ. ನೋಡೋಣ ಏನು ಮಾಡಬೇಕು ಅಂತ. 2x square plus x minus a equals to 5 ಅಂತ ಕೊಟ್ಟಿದ್ದಾರೆ ಅವರು. ಓಕೆ, ಈಗ ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ ಎ ಅಂತ ಕೇಳಿದರೆ, ಇಫ್ ದ ವ್ಯಾಲ್ಯೂ ಆಫ್ ಎಕ್ಸ್ಪ್ರೆಷನ್ ಈಸ್ ಈಕ್ವಲ್ಸ್ ಟು 5, ಎಕ್ಸ್ ಈಸ್ ಈಕ್ವಲ್ಸ್ ಟು 0. ಸೊ ಪುಟ್ ಎಕ್ಸ್ ಈಸ್ ಈಕ್ವಲ್ಸ್ ಟು 0 ಪ್ಲಸ್ 0 ಮೈನಸ್ ಎ, ಓಕೆ, ಈಸ್ ಈಕ್ವಲ್ಸ್ ಟು 5. ಈಗ ನೋಡಿ 0 ಇಂಟು 0 0ನೇ ಬರುತ್ತೆ, ಆಮೇಲೆ 0 ಸ್ಕ್ವೇರ್ ಅಂದರೆ 0ನೇ ಬಂತು, ಆಮೇಲೆ 0 ಇಂಟು 2 ಮಾಡಿದ್ರು 0ನೇ ಬರುತ್ತೆ. ಸೊ ಪ್ಲಸ್ 0 ಮೈನಸ್ ಎ ಇಸ್ ಈಕ್ವಲ್ಸ್ ಟು 5. ಇಲ್ಲಿ 0 0ನೇ ಇದೆ, ಸೊ ಮೈನಸ್ ಎ ಇಸ್ ಈಕ್ವಲ್ಸ್ ಟು 5 ಬಂತು. ಈಗ ನೋಡ್ರಿ ಮೈನಸ್ ಎ ಅಂತಂದ್ರೆ ಎಗೆ ನಾವು ಮೈನಸ್ ಕೊಟ್ರೆ ಬರಲ್ಲ, ನಂಬರ್ ಕೊಡ್ಬೇಕು. ಇದೇ ಮೈನಸ್ ನಾವು ಈ ಕಡೆ ಟ್ರಾನ್ಸ್ಫಾರ್ಮ್ ಮಾಡೋಣ. ಸೊ ಎ ಇಸ್ ಈಕ್ವಲ್ಸ್ ಟು ಮೈನಸ್ 5 ಅಂತ ಕೊಡ್ಬೋದು. ಓಕೆ, ಈಗ 10th ಒನ್ ನೋಡಿ ಏನು ಕೊಟ್ಟಿದ್ದಾರೆ, ಸಿಂಪ್ಲಿಫೈ ದ ಎಕ್ಸ್ಪ್ರೆಷನ್ ಅಂಡ್ ಫೈಂಡ್ ಇಟ್ಸ್ ವ್ಯಾಲ್ಯೂ ವೆನ್ ಎ ಇಸ್ ಈಕ್ವಲ್ಸ್ ಟು 5 ಅಂಡ್ ಬಿ ಇಸ್ ಈಕ್ವಲ್ಸ್ ಟು ಮೈನಸ್ 3 ಕೊಟ್ಟಿದ್ದಾರೆ. 2a ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ 3 ಮೈನಸ್ ಎ ಬಿ ಅಂತ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಇದನ್ನ ಸಿಂಪ್ಲಿಫೈ ಮಾಡೋಣ. ಫಸ್ಟ್ ಅವ್ರು ಹೇಳಿದಾರಲ್ವಾ, 2 ಇಂಟು ಎ ಸ್ಕ್ವೇರ್ 2a ಸ್ಕ್ವೇರ್ ಪ್ಲಸ್ 2 ಇಂಟು ಎ ಬಿ 2ab ಪ್ಲಸ್ 3 ಮೈನಸ್ ಎ ಬಿ. ಓಕೆ, ಈಗ ನಾವು ಲೈಕ್ ಟರ್ಮ್ಸ್ ಒಂದು ಕಡೆ ತಗೊಳ್ಳೋಣ. 2ab ಮೈನಸ್ ಎ ಬಿ ಪ್ಲಸ್ 3. ಓಕೆ, ಈಗ 2a ಸ್ಕ್ವೇರ್ಗೆ ಯಾವುದು ಲೈಕ್ ಟರ್ಮ್ ಇಲ್ಲ, ಹಂಗೆ ಇಡೋಣ. ಈಗ ನೋಡಿ ಇಲ್ಲಿ 2ab ಇದೆ, ಇಲ್ಲಿ 1ab ಇದೆ. ಸೊ ಪ್ಲಸ್ ಮೈನಸ್ ಇದೆ, ಮೈನಸ್ ಮಾಡಬೇಕು. 2 ಮೈನಸ್ 1 ಈಸ್ 1ab ಪ್ಲಸ್ ಎ ಬಿ. ಯಾಕೆ ಪ್ಲಸ್, ಬಿಗ್ಗರ್ ನಂಬರ್ಗೆ ಪ್ಲಸ್ ಇದೆ ಅಲ್ವಾ, ಅದಕ್ಕೆ. ಓಕೆ, ಪ್ಲಸ್ 3. ಈಗ ನಾವು ವ್ಯಾಲ್ಯೂ ಹಾಕೋಣ. 2 ಇಂಟು ಎ ವ್ಯಾಲ್ಯೂ ಏನಿದೆ 5 ಇದೆ, 5 ಸ್ಕ್ವೇರ್ ಪ್ಲಸ್ ಎ ವ್ಯಾಲ್ಯೂ 5, ಬಿ ವ್ಯಾಲ್ಯೂ ಮೈನಸ್ 3 ಪ್ಲಸ್ 3. ಓಕೆ, ಈಗ ನೋಡಿ 2 ಇಂಟು 5 ಇಂಟು 5 ಏನು ಬಂತು, 25 ಬರುತ್ತೆ 5 ಸ್ಕ್ವೇರ್ ಅಂದರೆ, ಪ್ಲಸ್ 5 3 is 15, ಆದರೆ ಮೈನಸ್ ಸೈನ್ ಇರೋದ್ರಿಂದ ಮೈನಸ್ 15 ಹಾಕಬೇಕು. ಓಕೆ, ಈಗ 25 2 ಸೈನ್ ಬಂತು 50. ಓಕೆ, ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ 15 ಪ್ಲಸ್ 3. ಓಕೆ, ಈಗ ನೋಡಿ ಪ್ಲಸ್ ಪ್ಲಸ್ ಒಂದು ಕಡೆ ಹಾಕೋಣ. 50 ಪ್ಲಸ್ 3 minus 50. So 50 plus 3 is 53
minus 15. Okay, 53 ನಲ್ಲಿ minus 15 ಮಾಡಿದ್ರೆ ಏನು ಬಂತು? 13 minus 5 is 8. Here remains 4. 4 minus 1 is 3. So 38 is the answer. ಓಕೆ, ಇಲ್ಲಿಗೆ ಈ ಚಾಪ್ಟರ್ ಮುಗೀತು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈಗ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ.